ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೆಲ್ದಿ ರೆಸಿಪಿನ ನಿಮಗೆ ತೊಗೊಬಂದಿದ್ದೀನಿ. ಒಂದು ಹೆಲ್ತಿ ಡ್ರಿಂಕ್. ಇದನ್ನು ಬನಾನಾ ಮತ್ತು ಆ್ಯಪಲ್ ಮಿಲ್ಕ್ ಶೇಕ್ ಅಂತನಾದರೂ ಕರಿಬೋದು, ಇಲ್ಲ ಬನಾನಾ ಮತ್ತು ಆ್ಯಪಲ್ ಸ್ಮೂತಿ ಅಂತನಾದರೂ ಕರಿಬೋದು. ಇದರಲ್ಲಿ ಫಸ್ಟು ಏನೇನು ಬೆನಿಫಿಟ್ಸ್ ಇದೆ ಅಂತ ಫಸ್ಟ್ ಹೇಳಿ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಬನಾನಾ ಮತ್ತು ಆ್ಯಪಲ್ ಕಾಂಬಿನೇಷನ್ ಇದೆಯಲ್ಲ, ಇದು ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು ಮತ್ತು ನಮ್ಮಲ್ಲಿರೋ ಬ್ಲಡ್ ಪ್ರೆಷರ್ನ ಕೂಡ ಇದು ರಿಡ್ಯೂಸ್ ಮಾಡ್ತಾ ಬರುತ್ತೆ. ಇದರಲ್ಲಿ ನಿಮಗೆ ತುಂಬ ಪ್ಲೆಂಟಿ ಆಫ್ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ ಮತ್ತು ಫೈಟೋಕೆಮಿಕಲ್ ಅಂತ ಒಂದು ನ್ಯೂಟ್ರಿಯೆಂಟ್ಸ್ ಇದರೋದ್ರಿಂದ ಅದು ನಮ್ಮ ಬಾಡಿಯಲ್ಲಿ ಕ್ಯಾಲೋರಿ ಕೌಂಟ್ನ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಬನಾನಾದಲ್ಲಿ ನಮಗೆ ಕಾನ್ಸ್ಟಿಪೇಷನ್, ನಾವು ಬನಾನಾ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಮತ್ತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ಆ್ಯಪಲ್ ನಾವು ತೊಗೊಳೋದ್ರಿಂದ ನಮ್ಮ ಹೆಲ್ತನ್ನ ಹೇಗೆ ಸಪೋರ್ಟ್ ಮಾಡುತ್ತೆ ಅಂದರೆ, ನಮ್ಮ ಡೈಜೆಷನ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಮತ್ತು ಬ್ರೈನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಯಾರ್ಯಾರು ವೆಯ್ಟ್ ಮ್ಯಾನೇಜ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ಮತ್ತು ಈ ಆ್ಯಪಲ್ಲು ಏನು ಪ್ರೊಟೆಕ್ಟ್ ಮಾಡುತ್ತೆ ಅಂತಂದರೆ, ಈಗ ಕ್ರೋನಿಕ್ ಡಿಸೀಸಸ್ ಅಂತ ಇದೆ, ಅಂದರೆ ಕ್ಯಾನ್ಸರ್ ಇರ್ಬೋದು ಮತ್ತು ಹಾರ್ಟ್ ಡಿಸೀಸ್ ಇರ್ಬೋದು, ಇಲ್ಲ ಟೈಪ್ 2 ಡಯಾಬಿಟಿಸ್ ಇರ್ಬೋದು, ಅದನ್ನು ಕೂಡ ನಮ್ಮ ಬಾಡಿಯಲ್ಲಿ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಮತ್ತು ನಾನು ಇದಕ್ಕೆ ಶುಗರ್ ಬದಲು ಇದಕ್ಕೆ ಆ್ಯಸ್ ಯೂಶ್ವಲ್ ನಾನು ಕೆಂಪು ಕಲ್ಸಕ್ಕರೆ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಇದನ್ನು ಹಾಕ್ಕೊಂಡು ಒಂದೇ ಒಂದು ಪಚ್ಚಬಾಳೆಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಮತ್ತು ಇದನ್ನು ನೀವು ಇಲ್ಲ ಬ್ರೇಕ್ಫಾಸ್ಟ್ ಥರನಾದರೂ ನೀವು ತೊಗೋಬೋದು, ಇಲ್ಲ ನೀವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಕೊಂಡು ಇದನ್ನು ಒಂದು ಗ್ಲಾಸ್ ತೊಗೊಂಡ್ರೆ ಸಾಕು. ವೆಯ್ಟ್ ಮ್ಯಾನೇಜ್ ಮಾಡಬೇಕು, ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅನ್ನೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಇದನ್ನು ತೊಗೋಬೋದು. ಮತ್ತು ನಾನಿಲ್ಲಿ ಒಂದು ಕಪ್ ಹಾಲಷ್ಟು, ಲೈಕ್ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಇದು ನಿಮಗೆ ರಾ ಮಿಲ್ಕ್ ಆದ್ರೂ ತೊಗೋಬೋದು, ಇಲ್ಲ ಅಂದರೆ ಕುದಿಸಿ ಆರಿಸಿ ಫ್ರಿಜ್ಜಲ್ಲಿಟ್ಟಿರೋ ಹಾಲನ್ನ ತೊಗೋಬೋದು. ಅಂದರೆ ನಿಮಗೆ ಕೋಲ್ಡ್ ಆಗಿ ಇರುತ್ತೆ, ಕುಡಿಯೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ನಿಮಗೆ ಸ್ವೀಟ್ ಅಂಶ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಡೇಟ್ಸ್ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಅದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಕೂಡ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲ್ ನಾನು ಮುಂಚೆ ಹೇಳಿರೋದ್ರಿಂದ ಚಿಯಾ ಸೀಡ್ಸು ನಿಮ್ಮ ಬಾಡಿಗೆ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿಮಗೆ ಚಿಯಾ ಸೀಡ್ಸ್ ಬಂದು ನಿಮ್ಮ ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಲಾಸಿಗೆ ತುಂಬ ತುಂಬ ಒಳ್ಳೆಯದು. ಇದೇ ಥರ ಸ್ಮೂತಿನ ಮಾಡಿಕೊಂಡು ತೊಗೋತಾ ಬನ್ನಿ. ನೀವು ಇದನ್ನು ಡೈಲಿ ಕೂಡ ಬ್ರೇಕ್ಫಾಸ್ಟ್ ಬದಲು ಇದನ್ನು ನೀವು ಕನ್ಸ್ಯೂಮ್ ಮಾಡ್ಕೋಬೋದು. ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ನೀವು ಡೈಲಿ ಕೂಡ ಇದನ್ನು ತೊಗೋಬೋದು, ಇಲ್ಲ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಕೂಡ ನೀವು ತೊಗೋಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.